ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿಯ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಧ್ಯಾಯದಲ್ಲಿ ಅಥವಾ ನಕ್ಷೆಯನ್ನ ರಚಿಸೋದು ಹೇಗೆ ಅನ್ನುವಂತಹ ಉದಾಹರಣೆಗಳನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಇನ್ ದಿಸ್ ಚಾಪ್ಟರ್ ಹೌ ಟು ಸಾಲ್ವ್ ದ ಲೀನಿಯರ್ ಈಕ್ವೇಷನ್ಸ್ ಬೈ ಗ್ರಾಫಿಕಲ್ ಮೆಥಡ್ ಲೆಕ್ಕಗಳಾಗಿರುತ್ತೆ. ಇದನ್ನ ಹೇಗೆ ಬಿಡಿಸೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮಕ್ಕಳೇ, ನಾನೀಗ ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೀನಿ. ಸಾಲ್ವ್ ಬೈ ಗ್ರಾಫಿಕಲಿ 2x plus y minus 6 equals 0 and 2x minus y minus 2 equals 0. ನಕ್ಷೆಯ ಸಹಾಯದಿಂದ ಬಿಡಿಸಿರಿ. ಇದನ್ನು ನೀವು ಗಮನಿಸಬೇಕು. ಸಾಲ್ವ್ ಬೈ ಗ್ರಾಫಿಕಲಿ 2x plus y minus 6 and 2x minus y minus 2 equals 0. ಇಲ್ಲಿ ನೀವು ಕೊಟ್ಟಂತಹ ಎರಡು ಸಮೀಕರಣಗಳನ್ನ ಹೇಗೆ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋದನ್ನ ಗಮನಿಸ್ತಾ ಹೋಗಿ. 2x plus y minus 6 equals 0 ಇದೆ. ಮಕ್ಕಳೇ, ನೆನ್ಪಿಟ್ಕೊಳ್ಳಿ, 2x plus y ಅಂತ ಇರುವಾಗ ನಾವು y ಅನ್ನ ವೇರಿಯಬಲ್ ಅನ್ನ ನಾವು ಗಮನಿಸ್ಕೊಳ್ಬೇಕು. ಆ ವೇರಿಯಬಲ್ ಅನ್ನ ಆದಷ್ಟು LHS ಅಲ್ಲಿ ಉಳಿಸ್ಕೊಂಡು x ಮತ್ತು ಕಾನ್ಸ್ಟೆಂಟ್ ಏನಿರುತ್ತೆ ಅದನ್ನ ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋಗ್ಬೇಕು. ಅಂದ್ರೆ RHS ಗೆ ಟ್ರಾನ್ಸ್ಪೋಸಿಷನ್ ಮಾಡಬೇಕಾಗುತ್ತೆ. ಹೇಗೆ? ಸೊ y ಈಕ್ವಲ್ಸ್ ಮೈನಸ್ 6 RHS ಗೆ ಬಂದ ತಕ್ಷಣ ಪ್ಲಸ್ 6 ಆಯಿತು. 2x ಬಿಕಮ್ ಮೈನಸ್ 2x ಆಗಿದೆ. ಸೊ ಹೀಗೆ ನಾವು ಒಂದು ಸಮೀಕರಣವನ್ನ ಬದಲಾವಣೆ ಮಾಡ್ಕೊಂಡಿದೀವಿ. ಹಾಗೆ ಈ ಮೊದಲನೇ ಸಮೀಕರಣಕ್ಕೆ ಒಂದು ಕೋಷ್ಟಕವನ್ನ ರಚಿಸ್ಕೊಳ್ಬೇಕಾಗಿ ಒಂದು ಟೇಬಲ್ ಅನ್ನ ಬರ್ಕೊಳ್ತಾ ಇದ್ದೀನಿ. ಸೊ ಈ ಟೇಬಲ್ ನಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು x ಅಂತ ತಗೊಳ್ತೀರಾ, y ಅಂತ ತೆಗೆದುಕೊಳ್ತೀರಾ. ಸೊ ಈ ರೀತಿ ಕಾಲಮ್ಗಳನ್ನು ಹಾಕೊಳ್ಳಿ. ಕನಿಷ್ಠ ನಮಗೆ 3 ವ್ಯಾಲ್ಯೂಗಳು ಇರಲಿ. ಮೊದಲನೇದಾಗಿ x ಈಕ್ವಲ್ಸ್ 0 ಅಂತ ತಗೋಣ. ಅಂದ್ರೆ ಈ ಸಮೀಕರಣದಲ್ಲಿ ಅಥವಾ ಈ ಸಮೀಕರಣದಲ್ಲಿ ಮೊದಲನೇ ಸಮೀಕರಣದಲ್ಲಿ x ನ ಜಾಗದಲ್ಲಿ ನಾವು 0 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಗೆ? ಇಲ್ಲಿ ನಮ್ಗೆ ಗೊತ್ತಿದೆ y ಈಕ್ವಲ್ಸ್ 6 ಮೈನಸ್ 2x ಅಂತ ಇದೆ. ಸೊ y ಈಕ್ವಲ್ಸ್ 6 ಮೈನಸ್ 2 ಇಂಟು 0. ನಾನು x ಜಾಗದಲ್ಲಿ 0ಯನ್ನು ಬರ್ಕೊಂಡಿದ್ದೇನೆ. ಮುಂದಿನ ಹಂತ ಹೇಗೆ ಅಂದರೆ ಇದನ್ನು ಸಂಕ್ಷಿಪ್ತಗೊಳಿಸೋದು. ಅಂದರೆ ಇವಾಗ 2 ಇಂಟು 0 ಅಂದರೆ ನಿಮ್ಗೆ ಗೊತ್ತಿದೆ ಯಾವಾಗಲೂ ಕೂಡ 0 ಆಗುತ್ತೆ. ಸೊ ಹಾಗಾಗಿ 6 ಮಾತ್ರ ಉಳ್ಕೊಳ್ತು. 6 ಮೈನಸ್ 0 ಅಂತ ಹೇಳಿದ್ರೆ 6 ಉಳ್ಕೊಳ್ತು. ಹಾಗಾಗಿ ಇಲ್ಲಿ ನಾನೀಗ ಈ ಟೇಬಲ್ನಲ್ಲಿ ಅಂದರೆ ನಮಗೆ ಒಂದು ಕೋಆರ್ಡಿನೇಟ್ ವ್ಯಾಲ್ಯೂ ಸಿಕ್ಕಿದೆ, ದಟ್ ಈಸ್ 0, 6. x ನ ಬೆಲೆ 0, y ನ ಬೆಲೆ 6. ಅದೇ ರೀತಿ y ಈಕ್ವಲ್ 0 ಕೋಣ. ಅಂದರೆ ಈ ರೀತಿಯ ಸಮೀಕರಣಗಳಲ್ಲಿ ಕೆಲವೊಂದು ಬಹಳ ಸರಳವಾಗಿ ನಾವು ಬಿಡಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಇದು ಕೂಡ ಹಾಗೆಯೇ. ಸೊ ಎಕ್ಸ್ಗೆ ನಾವು 0 ಕೊಟ್ಟ ನಂತರ ವೈಗೆ 0 ಕೊಡೋದು. ಅಂದರೆ ಇದೇ ಸಮೀಕರಣ ಅಥವಾ ಈ ಸಮೀಕರಣದಲ್ಲಿ ವೈಗೆ ಶೂನ್ಯವನ್ನು ಕೊಡ್ತಾ ಇದ್ದೀನಿ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ y ಈಕ್ವಲ್ 0 ಇನ್ ದಿಸ್ ಈಕ್ವೇಷನ್. 0 ಅಂದರೆ y ಜಾಗದಲ್ಲಿ ನಾನೀಗ 0 ಬರ್ಕೊಂಡಿದ್ದೀನಿ, x ಜಾಗದಲ್ಲಿ x ಅಂತಲೇ ಬರ್ಕೊಳ್ಬೇಕು. ಸೊ x ಮೈನಸ್ 2x. ನೋಡಿ, ಇಲ್ಲೂ ಕೂಡ ಅಷ್ಟೇ ಕೋಷ್ಟಕದಲ್ಲಿ y ಸ್ಥಳದಲ್ಲಿ yಗೆ ಸಂಬಂಧಿಸಿದಂತಹ ಕಾಲಮ್ನಲ್ಲಿ 0 ಹಾಕ್ಕೊಳ್ಳಿ. ಈಗ x ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಗಮನಿಸ್ತಾ ಹೋಗಿ. x ಅಂತ ಹೇಳಿದ್ರೆ ಮೈನಸ್ 2x ಇರೋದ್ರಿಂದ ನಾನು ಅದನ್ನು LHS ಗೆ ತೊಗೊಂಡು ಬಂದಿದ್ದೀನಿ, ಪ್ಲಸ್ 2x ಆಯಿತು. 6 RHS ಅಲ್ಲಿ ಉಳಿಸ್ಕೊಂಡಿದ್ದೇನೆ. ಈಗ 2x ಈಕ್ವಲ್ಸ್ 6 ಆದರೆ x ಈಕ್ವಲ್ಸ್ ಏನಾಗುತ್ತೆ? ಸೊ x ಈಕ್ವಲ್ಸ್ 6/2. 6ರ ಕೆಳಭಾಗಕ್ಕೆ ಒರೇ ಗುಣಾಕಾರ ಮಾಡಿ 2ಅನ್ನು ತೆಗೆದುಕೊಂಡು ಹೋಗಬೇಕು. ಸೊ 6/2 ಆಯಿತು. ದಟ್ ಈಸ್ ಈಕ್ವಲ್ ಟು 3 ಅಂಥೇಳಿ. 6ನ 2ರಿಂದ ಭಾಗಿಸಿದ್ರೆ 3 ಬರುತ್ತೆ. ಆ 3ಅನ್ನು ನಾವೀಗ x ಜಾಗದಲ್ಲಿ ಹಾಕೋಣ. ಮೊದಲು x ಈಕ್ವಲ್ 0 ತೊಗೊಂಡಿದ್ವು, yಗೆ 6 ಬಂತು. ಈಗ y ಈಕ್ವಲ್ 0 ತೊಗೊಂಡಿದ್ದೀವಿ, x ಈಕ್ವಲ್ 3 ಆಗಿದೆ. ಅದೇ ರೀತಿ ನಾನೀಗ x ಮತ್ತು yಗೆ ಶೂನ್ಯತೆಯನ್ನು ಕೊಟ್ಟರೆ ನಮಗೆ ಈ ಎರಡು ನಿರ್ದೇಶಾಂಕಗಳಿಂದ ಸುಲಭವಾಗಿ ನಕ್ಷೆಯಲ್ಲಿ ಒಂದು ಸರಳ ರೇಖೆಯನ್ನು ರಚಿಸ್ಬೋದು. ಲೆಕ್ಕಗಳಲ್ಲಿ ಇವೆರಡೇ ವ್ಯಾಲ್ಯೂಗಳಿಗೆ ನಮಗೆ ಈ ರೀತಿಯಾದಂತಹ ನ್ಯಾಚುರಲ್ ನಂಬರ್ಸ್ಗಳು ಸಿಗೋದಿಲ್ಲ, ಹಾಗಾಗಿ ಅಥವಾ ಇಂಟೀಜರ್ಸ್ಗಳು ಸಿಗೋದಿಲ್ಲ. x ಈಕ್ವಲ್ಸ್ 1 ಅಂತ ಕೊಡೋಣ. ಅಂದರೆ ಇಲ್ಲಿ 1 ಅಂತ ಬರ್ಕೊಳ್ಳಿ. ಈಗ y ವ್ಯಾಲ್ಯೂ ಕಂಡುಹಿಡಿಬೇಕು. ಇದೇ ಸಮೀಕರಣದಲ್ಲಿ ಹೇಗೆ ನಾವು 0ಯನ್ನು ಕೊಟ್ಟಿದ್ದೇವೋ ಹಾಗೆಯೇ 1 ಅಂತ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಅದನ್ನು ಸಂಕ್ಷಿಪ್ತಗೊಳಿಸೋಣ. ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್ ಈಕ್ವೇಷನ್. ದಟ್ ಈಸ್ y ಈಕ್ವಲ್ಸ್ 6 ಮೈನಸ್ 2 ಇಂಟು 1. 6 ಮೈನಸ್ 2 ಇಂಟು 1 ಅಂತ ಹೇಳಿದ್ರೆ 2 1s 2. 6 ಮೈನಸ್ 2. 6ರಲ್ಲಿ 2ಅನ್ನು ಕಳೆದ್ರೆ ನಿಮ್ಗೆ ಗೊತ್ತಿದೆ 4. ಅಂದರೆ y ನ ಬೆಲೆ 4 ಅಂತ ಸಿಕ್ಕಿದೆ. ನಮಗೀಗ 3 ನಿರ್ದೇಶಾಂಕಗಳು ಸಿಕ್ಕಿದೆ. ಸೊ 3 ವ್ಯಾಲ್ಯೂಗಳಿಂದಲೂ ಕೂಡ ನೀವು ನಕ್ಷೆಯನ್ನು ರಚಿಸ್ಬೋದು. ನಾನು ಇನ್ನೊಮ್ಮೆ x ನ ಬೆಲೆ 2 ಅಂತ ತೆಗೆದುಕೊಳ್ತಾ ಇದ್ದೀನಿ. ಸೊ ಇಲ್ಲಿ x ಈಕ್ವಲ್ಸ್ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ x ನ ಬೆಲೆ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡೋದಿಲ್ಲಿ
ಈಕ್ವೇಷನ್ನ ಎಕ್ಸ್ ಜಾಗದಲ್ಲಿ ನೆನ್ಪಿಟ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ ನಾನೀಗ 1 ಅಂತ ಕೊಟ್ಟಾಯಿತು, ಈಗ 2 ಅಂತ ಕೊಡ್ತಾ ಇದ್ದೀನಿ. ಸೊ ಎಕ್ಸ್ ಜಾಗದಲ್ಲಿ 2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 6 ಮೈನಸ್ 2 2 ಝಾ 4, 2 2 ಝಾ 4. ಸೊ 6 ಮೈನಸ್ 4, 6ರಲ್ಲಿ 4ಅನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ನಮಗಿಷ್ಟು ಬರ್ತಾ ಇದೆ 2. 6ರಲ್ಲಿ 4 ಕಳೆದಿದ್ದೇನೆ, 2 ಬಂದಿದೆ. ಸೊ ಆ 2ಅನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ ಈಗ ನಮಗೆ 4 ವ್ಯಾಲ್ಯೂಗಳು ಸಿಕ್ಕಿದೆ. 1ನೇ ಸಮೀಕರಣವನ್ನು ತೆಗೆದುಕೊಂಡು ಅದನ್ನು ವೈಗೆ ಈಕ್ವೇಟ್ ಮಾಡಿಕೊಂಡು ಸುಲಭವಾಗಲಿ ಅಂತ ಹೇಳಿ ಆಗ ಎಕ್ಸ್ಗೆ ಬೆಲೆ 0 ಕೊಟ್ಟು ನಮಗೆ 6 ಬಂದಿದೆ, ವೈಗೆ 0 ಕೊಟ್ಟಿದ್ದೇವೆ. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ವೈ ಈಕ್ವಲ್ 0 ಕೊಟ್ಟಾಗ ಎಕ್ಸ್ನ ಬೆಲೆ 3 ಅಂತ ಸಿಕ್ಕಿದೆ ನಮಗೆ. ಹಾಗೆಯೇ ಎಕ್ಸ್ ಈಕ್ವಲ್ಸ್ 1 ಮತ್ತು ಎಕ್ಸ್ ಈಕ್ವಲ್ಸ್ 2 ಕೊಟ್ಟಂತೆ ನಮಗೆ 1 ಮತ್ತು 2ಕ್ಕೆ ಹೊಂದಿಕೆ ಆಗುವಂತೆ ವೈನ ಬೆಲೆ 4 ಮತ್ತು 2 ಅಂತ ಸಿಕ್ಕಿದೆ. ಈ ಕೋಷ್ಟಕದಿಂದ ನಾವು ಒಂದು ಸರಳ ರೇಖೆಯನ್ನು ರಚಿಸ್ಬೋದು. ಹಾಗೆಯೇ ಮತ್ತೊಂದು ಸಮೀಕರಣ 2x ಮೈನಸ್ ವೈ ಮೈನಸ್ 2ಗೂ ಕೂಡ ಮತ್ತೊಂದು ಕೋಷ್ಟಕವನ್ನು ನಾವು ರಚಿಸ್ಕೊಳ್ಬೇಕಾಗಿದೆ. ಈಗ ನಾನು 2ನೇ ಸಮೀಕರಣ ತಗೊಂಡಿದ್ದೇನೆ. 2x ಮೈನಸ್ ವೈ ಮೈನಸ್ 2 ಈಕ್ವಲ್ 0. ಇದರಲ್ಲೂ ಸಹಿತ ನಾವು ವೈಗೆ ಈಕ್ವೇಟ್ ಮಾಡ್ಕೊಳ್ಳೋದಾದರೆ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಇಲ್ಲೀಗ ಮೈನಸ್ ವೈ ಇದೆ. ನಾನೀಗ ಮೈನಸ್ ವೈಯನ್ನೇ RHS ತೆಗೆದುಕೊಂಡು ಹೋಗಿದ್ದೇನೆ. ಸೊ ಅಲ್ಲೇನಾಯಿತು, ಪ್ಲಸ್ ವೈ ಆಯಿತು. 2x ಮೈನಸ್ 2ನ ಹಾಗೆ ಉಳಿಸ್ಕೊಂಡಿದ್ದೀನಿ. ಇದರ ಅರ್ಥ ಪ್ಲಸ್ 2x ಮೈನಸ್ 2 ವ್ಯಾಲ್ಯೂ ಏನೂ ಚೇಂಜ್ ಆಗಿಲ್ಲ. ಮೈನಸ್ ವೈನ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗಿರೋದ್ರಿಂದ ಪ್ಲಸ್ ವೈ ಆಗಿದೆ. ಹಾಗಾಗಿ ನಾವು ಇದನ್ನು ಹೀಗೂ ಬರ್ಕೊಳ್ಬೋದು, y ಈಕ್ವಲ್ಸ್ 2x ಮೈನಸ್ 2 ಅಂತೇಳಿ ಈ ಸಮೀಕರಣವನ್ನು ವೈಗೆ ಸಮ ಮಾಡಿಕೊಂಡಿದ್ದೇವೆ. ವೈನ ಸಹಗುಣಕ 1 ಇರೋದ್ರಿಂದ ಇಲ್ಲಿ ನಮಗೇನು ಸಮಸ್ಯೆ ಇಲ್ಲ. ಹಾಗಾಗಿ ಸುಲಭವಾಗಿ ಈ ಒಂದು ಕೋಷ್ಟಕವನ್ನು ರಚನೆ ಮಾಡೋಣ. ಸೊ ಬಿಫೋರ್ ಗೋಯಿಂಗ್ ಟು ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಟು ರೈಟ್ ಎ ಟೇಬಲ್. ಸೊ ಎಕ್ಸ್ ಮತ್ತು ವೈ ಅಂತ ಹೇಳಿ 2 ನಿರ್ದೇಶಾಂಕಗಳನ್ನು ನಾವು ತೆಗೆದುಕೊಳ್ಳೋಣ. ಸೊ ಎಕ್ಸ್ನ ಬೆಲೆಯನ್ನು ಈಗಾಗಲೇ ಹೇಳಿದಾಗೆ ಮೊದಲು ಎಕ್ಸ್ ಈಕ್ವಲ್ 0 ಅಂತ ಕೊಟ್ಟಿದ್ದೇನೆ. ಎಕ್ಸ್ಗೆ 0 ಕೊಟ್ಟಾಗ ಈ ಸಮೀಕರಣದಲ್ಲಿ ಎಕ್ಸ್ನ ಸ್ಥಳದಲ್ಲಿ 0 ಹಾಕೋಣ. 2 ಇಂಟು 0, 0ಯಿಂದ ಏನೇ ಗುಣಿಸಿದ್ರು ನಮಗೆ 0ನೇ ಸಿಗೋದ್ರಿಂದ ಉಳಿದಂತಹ ಈ ಕಾನ್ಸ್ಟೆಂಟ್ ಮೈನಸ್ 2ನ ನಾನು ಈ ವೈ ಸ್ಥಳದಲ್ಲಿ ಬರ್ಕೊಳ್ತಾ ಇದ್ದೀನಿ. ಅಂದರೆ ಎಕ್ಸ್ಗೆ 0 ಕೊಟ್ಟಾಗ ವೈನ ಬೆಲೆ ಮೈನಸ್ 2 ಅಂತ ಹೇಳಿ ಸಿಕ್ಕಿದೆ. ಅದೇ ರೀತಿ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವೈ ಈಕ್ವಲ್ 0 ಇನ್ ದಿಸ್ ಈಕ್ವೇಷನ್. ಈ ಸಮೀಕರಣದಲ್ಲಿ ವೈನ ಸ್ಥಳದಲ್ಲಿ ಅಂದರೆ ವೈ ಎಲ್ಲಿದೆ, LHSನಲ್ಲಿದೆ, ಅಲ್ಲಿಗೆ 0 ಬರ್ಕೊಂಡಿದ್ದೇವೆ. 2 ಇಂಟು ಎಕ್ಸ್, ಎಕ್ಸ್ನ ಹಾಗೆ ಉಳಿಸ್ಕೊಳ್ಬೇಕು, ಮೈನಸ್ 2, 2x ಅನ್ನೋದು ಹಾಗೆ ಇರಲಿ, ಮೈನಸ್ 2ನ ಇನ್ನೊಂದು ಕಡೆ ತೊಗೊಂಡೋದ್ರೆ ಪ್ಲಸ್ 2 ಆಯಿತು. ಹಾಗಾಗಿ 2x ಈಕ್ವಲ್ಸ್ 2 ಅಂತ ಬರ್ಕೊಳ್ಬೋದು. ಇದನ್ನು ಅಂದರೆ ಮೈನಸ್ 2 ಈಚೆ ತಂದಾಗ ಪ್ಲಸ್ 2 ಆಗುತ್ತೆ. ಅದನ್ನು ನಾನು 2x ಈಕ್ವಲ್ಸ್ 2 ಅಂತಲೂ ಕೂಡ ಬರ್ಕೊಳ್ಬೋದು. ಸೊ 2x ಈಕ್ವಲ್ಸ್ 2 ಆಯಿತು. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯೋದಾದರೆ ಈ 2ನ ನಾವು ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಒರೇ ಗುಣಾಕಾರ ಮಾಡಿದ ತಕ್ಷಣವೇ 2 ಡಿವೈಡೆಡ್ ಬೈ 2 ಆಯಿತು. 2 ಇಂದ 2 ಡಿವೈಡ್ ಮಾಡಿದ್ರೆ ನಮಗೆ ಎಷ್ಟು ವ್ಯಾಲ್ಯೂ ಬರ್ತಾ ಇದೆ, 1 ಅಂತ ಬರ್ತಾ ಇದೆ. ಇಲ್ಲಿ ಬಂದಂತಹ ವ್ಯಾಲ್ಯೂಗಳು ನಮಗೆ ಇಂಟೀಜರ್ ಸಿಕ್ಕಿದೆ, ಮೈನಸ್ 2, 1 ಅನ್ನೋದು ಫ್ರ್ಯಾಕ್ಷನ್ ಇಲ್ಲ. ಹಾಗಾಗಿ ನಾವು ಇವೆರಡು ವ್ಯಾಲ್ಯೂಗಳಿಂದಲೇ ಸರಳ ರೇಖೆಯನ್ನು ರಚಿಸ್ಬೋದು. ಆದ್ರೂ ನಾನೀಗ ಇನ್ನೂ 2 ವ್ಯಾಲ್ಯೂಗಳನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಎಕ್ಸ್ ಈಕ್ವಲ್ಸ್ 2 ಅಂತ ತಗೋಣ. ಎಕ್ಸ್ನ ವ್ಯಾಲ್ಯೂ ಹಾಕ್ತಾ ಹೋಗಿ. ಫಸ್ಟ್ ನಾವು ಎಕ್ಸ್ಗೆ 0, ವೈಗೆ 0 ಕೊಟ್ಟ ನಂತರ ಎಕ್ಸ್ಗೆ ಪ್ಲಸ್ 2 ಪ್ಲಸ್ 3 ಹೀಗೆ ಕೊಡ್ತಾ ಹೋಗ್ಬೋದು. ಸೊ ಎಕ್ಸ್ ಈಕ್ವಲ್ಸ್ 2 ಅಂತ ಕೊಟ್ಟಾಗ ಎಕ್ಸ್ನ ಸ್ಥಳದಲ್ಲಿ 2ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು 2 ಈಕ್ವಲ್ಸ್ 4 ಮೈನಸ್ 2 ಆಯಿತು. ವೈ ಈಕ್ವಲ್ಸ್ 4 ಮೈನಸ್ 2, ವೈ ಈಕ್ವಲ್ಸ್ 2. ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. 2 ಮತ್ತು 2, ಎಕ್ಸ್ಗೆ 2 ಕೊಟ್ಟಾಗ ವೈಗೆ 2 ನಮಗೆ ಉತ್ತರ ದೊರೆತಿದೆ. ಸೊ ಎಕ್ಸ್ಗೆ ಬೆಲೆ 3ಅನ್ನು ಕೊಟ್ಟಾಗ ಏನಾಯಿತು, ವೈ ಈಕ್ವಲ್ಸ್ 2 ಇಂಟು 3. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಈ ಸಮೀಕರಣದಲ್ಲಿ ಎಕ್ಸ್ನ ಸ್ಥಳಕ್ಕೆ ನಾನು ಬದಲಾವಣೆ ಮಾಡ್ತಾ ಹೋಗ್ತಾ ಇದ್ದೀನಿ. ಎಕ್ಸ್ನ ಸ್ಥಳದಲ್ಲಿ 0 ಹಾಕಿದೆ, ಇಲ್ಲಿ ಎಕ್ಸ್ನ ಜಾಗದಲ್ಲಿ 2 ಹಾಕಿದ್ದೇನೆ, ಹಾಗೆಯೇ ಎಕ್ಸ್ನ ಜಾಗದಲ್ಲಿ 3 ಹಾಕಿದ್ದೇನೆ. 2 3s are 6 minus 2, that is 6 minus 2. therefore ನಿಮ್ಗೆ ಗೊತ್ತಿದೆ 6ರಲ್ಲಿ 2 ಕಳೆದ್ರೆ by subtracting from 6 minus 2 we get 4. ಯಾವಾಗಲೂ ಕೂಡ ದೊಡ್ಡ ಸಂಖ್ಯೆಯ ಅಥವಾ ದೊಡ್ಡ ಪೂರ್ಣಾಂಕದ ಚಿಹ್ನೆಗಳನ್ನು ನಾವು ಉತ್ತರದಲ್ಲಿ ಬರೀತೇವೆ. ಇಲ್ಲಿ 6 ದೊಡ್ಡ ಸಂಖ್ಯೆ ಆಗಿದೆ, ಪ್ಲಸ್ 4 ಬಂದಿದೆ, ಇಲ್ಲೂ ಸಹಿತ ಹಾಗೆಯೇ. ಸೊ ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಸೊ ವೈ ಈಕ್ವಲ್ಸ್ 4 ಅಂತ ಸಿಕ್ಕಿದೆ. ನಮಗೆ 2 ಸಮೀಕರಣಗಳು ದೊರೆತಂತಾಯಿತು. ಸೊ ಮೊದಲನೇ ಸಮೀಕರಣ ನಿಮ್ಗಾಗಲೇ ಗೊತ್ತಿರುವ ಹಾಗೆ 0 6 3 0 1 4 2 2 ಅಂತ ಸಿಕ್ಕಿದೆ. ಇಲ್ಲೂ ಕೂಡ
ವೈಗೆ ಈಕ್ವೇಟ್ ಮಾಡಿಕೊಂಡು ನಂತರ ಕಂಡುಹಿಡಿದಿದ್ದೇವೆ. ಎರಡೂ ಸಮೀಕರಣಗಳ ಕೋಷ್ಟಕಗಳನ್ನು ನೀವು ಗಮನಿಸಿದಾಗ ಒಂದು ಮಕ್ಕಳೇ ತಿಳ್ಕೊಳ್ಳಿ, ಎರಡರಲ್ಲೂ ಇರುವಂತಹ ಕಾಮನ್ ಕೋಆರ್ಡಿನೇಟ್ಸ್ ಯಾವುದು? 2, 2. ಇದೇ ನಮ್ಮ ಸೊಲ್ಯೂಷನ್ ಕೂಡ ಆಗಿರುತ್ತೆ. ಅಂದರೆ ಎಕ್ಸ್ನ ಬೆಲೆ 2, ವೈನ ಬೆಲೆ 2. ಈ ಎರಡು ಸರಳ ರೇಖೆಗಳು ಈ ಬಿಂದುಗಳಲ್ಲಿ ಛೇದಿಸುತ್ತವೆ. ದ ಟೂ ಸ್ಟ್ರೈಟ್ ಲೈನ್ಸ್ ಇನ್ ಎ ಗ್ರಾಫ್ ದೇ ಆರ್ ಇಂಟರ್ಸೆಕ್ಟ್ ಅಟ್ ದ ಪಾಯಿಂಟ್ 2, 2 ಅಂತ ಹೇಳಿ. ಸೊ ಅದನ್ನ ಗ್ರಾಫ್ನ ರಚನೆ ಮಾಡೋದ್ರ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಈಗ ಮಕ್ಕಳೇ, ಈಗಾಗಲೇ ನಾವು ಗ್ರಾಫ್ ಅನ್ನ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರನೇ ಕೋಷ್ಟಕವನ್ನು ಸಿದ್ಧಪಡಿಸ್ಕೊಂಡಿದ್ದೇವೆ. cos 6 - 2x ಮತ್ತು y = 2x - 2 ಈ ಒಂದು ಸಮಸ್ಯೆಗೆ ಈ ಎರಡು ಕೋಷ್ಟಕಗಳನ್ನು ಬಳಸಿಕೊಂಡು ನಾವು ಎರಡು ಸರಳ ರೇಖೆಗಳನ್ನು ರಚಿಸಬೇಕು. ನಾವು ಮೊದಲನೇ ಕೋಷ್ಟಕಕ್ಕೆ ಅಥವಾ ಮೊದಲನೇ ಟೇಬಲ್ಗೆ ಏನು ವ್ಯಾಲ್ಯೂಗಳು ಬಂದಿದೆ ಅದರಿಂದ ಒಂದು ಸರಳ ರೇಖೆಯನ್ನು ರಚಿಸಬೇಕು. ತದನಂತರ ನಾವು ಎರಡನೇ ಸಮೀಕರಣಕ್ಕೆ ಸರಳ ರೇಖೆಯನ್ನು ರಚಿಸಬೇಕಾಗ್ತದೆ. ಸೊ ಮೊದಲು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ 0, 3, 1 ಮತ್ತು 2 4 ಕೋಆರ್ಡಿನೇಟ್ ವ್ಯಾಲ್ಯೂ ತೊಗೊಂಡಿದ್ದೀನಿ. ವೈ ಕೋಆರ್ಡಿನೇಟ್ ವ್ಯಾಲ್ಯೂ 6, 0, 4, 2 ಅಂತ ಇದೆ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಎಕ್ಸ್ 0 ಇದೆ, ವೈ 6 ಇದೆ ಅಂತ ಹೇಳಿದ್ರೆ ಇದು ವೈ ಆಕ್ಸಿಸ್ ಮೇಲಿನ ನಿರ್ದೇಶಾಂಕ ಬಿಂದು. ಹಾಗೆಯೇ x3 ಇದ್ದು y 0 ಆಗಿರೋದ್ರಿಂದ ಇದು ಎಕ್ಸ್ ಆಕ್ಸಿಸ್ ಮೇಲಿನ ನಿರ್ದೇಶಾಂಕ ಬಿಂದು. ಸೊ ಈ ಗ್ರಾಫ್ನಲ್ಲಿ ಆರಿಜಿನ್ ಇಂದ ಬಲಭಾಗಕ್ಕೆ ಹೋಗ್ತೀವಿ, ಎಕ್ಸ್ ಅಕ್ಷ, ಎಡಭಾಗಕ್ಕೆ ಹೋದ್ರೂ ಕೂಡ ಎಕ್ಸ್ ಅಕ್ಷ. ಅಂದರೆ ಈ ಸರಳ ರೇಖೆಯನ್ನು ನಾವು ಎಕ್ಸ್ ಅಕ್ಷ ಅಂತ ಕರಿತೀವಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ಬಲಭಾಗಕ್ಕೆ ಹೋಗಬೇಕು, ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದ್ದರೆ ಅಂದರೆ ಮೊದಲನೇ ಕೋಆರ್ಡಿನೇಟ್ ವ್ಯಾಲ್ಯೂಗಳು ಏನಿರುತ್ತೆ ಅದು ನೆಗೆಟಿವ್ ಇದ್ದರೆ ಎಡಭಾಗಕ್ಕೆ ಬರಬೇಕಾಗ್ತದೆ. ಹಾಗೆಯೇ ವೈ ಕೋಆರ್ಡಿನೇಟ್ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ಮೇಲ್ಭಾಗಕ್ಕೆ ಹೋಗಬೇಕು, ನೆಗೆಟಿವ್ ಇದ್ದರೆ ಕೆಳಭಾಗಕ್ಕೆ ಬರಬೇಕು. ಸೊ ಇಲ್ಲಿ ನಮಗೆ ಇರುವಂತಹ ವ್ಯಾಲ್ಯೂಗಳಲ್ಲಿ 0, 6 ಅನ್ನೋದು ನಿಮ್ಗೆ ಗೊತ್ತಿದೆ, ವೈ ಅಕ್ಷದ ಮೇಲೆ ಗುರುತಿಸಬಹುದಾದಂತಹ ಬಿಂದು. ಅಂದರೆ ಎಕ್ಸ್ 0 ಅಂದರೆ ಆರಿಜಿನಲ್ ಇದೆ, ವೈನ ಬೆಲೆ 6 ಇರೋದ್ರಿಂದ 6 ಸೆಂಟಿಮೀಟರ್ ಮೇಲ್ಭಾಗಕ್ಕೆ ವೈ ಅಕ್ಷದ ಮೇಲೇ ಹೋಗಬೇಕು. ಸೊ ಆ ಬಿಂದುವನ್ನು ಇಲ್ಲಿ ಗುರುತು ಮಾಡಬೇಕು. ಸೊ ಹಾಗೆಯೇ ಇನ್ನೊಂದು ನಿರ್ದೇಶಾಂಕ ಕೋಆರ್ಡಿನೇಟ್ ವ್ಯಾಲ್ಯೂ ನಿಮಗೆ ಗೊತ್ತಿರುವ ಹಾಗೆ 3, 0. ಸೊ ಇಲ್ಲಿ ಎಕ್ಸ್ನ ವ್ಯಾಲ್ಯೂ 3 ಅಂದರೆ +3, ಹಾಗಾಗಿ ಬಲಭಾಗಕ್ಕೆ 3 ಸೆಂಟಿಮೀಟರ್ ಬಂದಿದ್ದೇವೆ. ಹಾಗೆಯೇ ವೈನ ವ್ಯಾಲ್ಯೂ 0, ಹಾಗಾಗಿ ಮೇಲೆ ಮತ್ತು ಕೆಳಗೆ ಎರಡು ಕಡೆಯೂ ಕೂಡ ಹೋಗದೇನೆ ಎಕ್ಸ್ ಅಕ್ಷದ ಮೇಲೇ ಆ ಬಿಂದುವನ್ನು ಗುರುತಿಸ್ಕೋಬೇಕು. ಈ ಎರಡೂ ಬಿಂದುಗಳಿಂದ ನಾವು ಸರಳ ರೇಖೆಯನ್ನು ಸುಲಭವಾಗಿ ರಚಿಸಬಹುದು. ಆದ್ರೂ ನಮಗೆ ಇಲ್ಲಿ ಇನ್ನೂ ಉಳಿದ ಎರಡು ನಿರ್ದೇಶಾಂಕ ಬಿಂದುಗಳನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ +1 ಮತ್ತು 4 ಇದೆ, ಎಕ್ಸ್ 1 ಇದೆ, ವೈ 4 ಇದೆ. ಎಕ್ಸ್ 1 ಅಂತ ಹೇಳಿದ್ರೆ +1 ಮುಂದೆ 1 ಸೆಂಟಿಮೀಟ್ರು ಬಲಭಾಗಕ್ಕೆ ಬರ್ತೀವಿ. ಅದೇ ರೀತಿ +4 ಅಂತ ಹೇಳಿದ್ರೆ 4 ಸೆಂಟಿಮೀಟರ್ ಮೇಲ್ಭಾಗಕ್ಕೆ ಹೋಗಿ ಆ ಬಿಂದುವನ್ನು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಎಕ್ಸ್ ವ್ಯಾಲ್ಯೂ 1 ಇತ್ತು, ವೈ ವ್ಯಾಲ್ಯೂ 4 ಅಂತ ಇದೆ. ಈಗ ಮೂರನೇ ವ್ಯಾಲ್ಯೂ ತಗೊಳ್ಳೋಣ, 2, 2. ಎಕ್ಸ್ ಕೂಡ 2 ಇದೆ, ವೈ ಕೂಡ 2 ಇದೆ. ಅಂದರೆ +2 ಬಲಭಾಗಕ್ಕೆ ಬರ್ತೀವಿ, +2 ಮೇಲ್ಭಾಗಕ್ಕೆ ಹೋಗ್ತೀವಿ. ಅಂದರೆ +2 ಸೆಂಟಿಮೀಟರ್ನಿಂದ 2 ಸೆಂಟಿಮೀಟರ್ಗೆ ನಾವು ಬಿಂದುವನ್ನು ಗುರುತಿಸ್ಕೊಂಡಿದ್ದೇವೆ. ಈಗ ಮಕ್ಕಳೇ ನಿಮ್ಗೆ ಗೊತ್ತಿರುವ ಹಾಗೆ ಈ ಎಲ್ಲ ಬಿಂದುಗಳನ್ನು ಒಂದು ಸರಳ ರೇಖೆಯನ್ನು ರಚಿಸಬೇಕು ಒಂದು ಸ್ಕೇಲ್ನ ಸಹಾಯದಿಂದ. ಹಾಗೂ ಅದನ್ನು ನೀವು ಮುಂದಕ್ಕೆ ವೃದ್ಧಿಸಬಹುದು, ಮೇಲ್ಭಾಗದಲ್ಲಿ ವೃದ್ಧಿಸ್ಬೋದು ಅಥವಾ ಕೆಳಭಾಗದಲ್ಲೂ ಕೂಡ ವೃದ್ಧಿಸ್ಬೋದು. ಈಗ ನಮಗೆ ಒಂದು ಸರಳ ರೇಖೆ ಸಿಕ್ತು, y = 6 - 2x ಒಂದು ಸರಳ ರೇಖೆ. ಹಾಗೆಯೇ ಎರಡನೇ ಕೋಷ್ಟಕವನ್ನು ನೀವು ಗಮನಿಸಿ, ಎಕ್ಸ್ನ ವ್ಯಾಲ್ಯೂ 0, ವೈನ ವ್ಯಾಲ್ಯೂ -2, ಹಾಗಾಗಿ ಇದು ವೈ ಅಕ್ಷದ ಮೇಲಿನ ಬಿಂದು. ಎಕ್ಸ್ಗೆ 1 ಇದೆ, ವೈಗೆ 0 ಇದೆ, ಹಾಗಾಗಿ ಇದು ಎಕ್ಸ್ ಅಕ್ಷದ ಮೇಲೆ ಬರುವಂತಹ ಬಿಂದು. ವೈ ವ್ಯಾಲ್ಯೂ ನೆಗೆಟಿವ್ ಇರೋದ್ರಿಂದ ನಾವು ಆರಿಜಿನ್ನಲ್ಲಿ ಕೆಳಭಾಗಕ್ಕೆ ಬರಬೇಕಾಗ್ತದೆ. ಹಾಗಾಗಿ 0, -2 ಅಂತ ಹೇಳಿದ್ರೆ -2ನಲ್ಲಿ ಬಿಂದು ಗುರುತಿಸ್ಕೊಳ್ತೀವಿ. ಇನ್ನೊಂದು ಬಿಂದು ನಿಮ್ಗಾಗಲೇ ಹೇಳಿದಾಗೆ ಎಕ್ಸ್ ಅಕ್ಷದ ಮೇಲೆ +1 ಮೇಲೂ ಹೋಗಬಾರ್ದು ಮತ್ತು ಕೆಳಗೂ ಹೋಗಬಾರ್ದು. ಸೊ ಈ ಎರಡೂ ಬಿಂದುಗಳನ್ನು ಒಳಗೊಂಡಂತೆ ಒಂದು ಸರಳ ರೇಖೆಯನ್ನು ರಚಿಸ್ಬೋದು. ಆ ಸರಳ ರೇಖೆ ಈ ಸರಳ ರೇಖೆಯನ್ನು ಎಲ್ಲಿ ಛೇದಿಸುತ್ತೋ ಅದು ನಮಗೆ ಬೇಕಾದಂತಹ ಉತ್ತರ ಆಗಿರುತ್ತೆ. ನಾನೀಗ ಮೂರನೇ ಕೋಆರ್ಡಿನೇಟ್ ವ್ಯಾಲ್ಯೂ ಕೂಡ ಗುರುತಿಸ್ತಾ ಇದ್ದೀನಿ. ಇಲ್ಲಿ 2, 2 ಇದೆ, ಇಲ್ಲೂ ಸಹಿತ 2, 2 ಇತ್ತು. ಎರಡರಲ್ಲೂ ಕೂಡ ಒಂದೇ ನಿರ್ದೇಶಾಂಕ ಬಿಂದು ಇದೆ. ಆ ಬಿಂದುವಿನಲ್ಲಿ ಈ ಎರಡೂ ಸರಳ ರೇಖೆಗಳು ಇಂಟರ್ಸೆಕ್ಟ್ ಆಗ್ತವೆ ಅಥವಾ ಛೇದಿಸುತ್ತವೆ. ಇದು ನಮಗೆ ಬೇಕಾದಂತಹ ಸೊಲ್ಯೂಷನ್ ಆಗಿರುತ್ತೆ. ಮಕ್ಕಳೇ ನೆನಪಿರಲಿ, ಈ ಸರಳ ರೇಖೆಯನ್ನು ನೀವು ಸ್ಕೇಲ್ನ ಸಹಾಯದಿಂದ ಮೇಲ್ಭಾಗ ಅಥವಾ ಕೆಳಭಾಗದಲ್ಲಿ ಇನ್ನೂ ಕೂಡ ವೃದ್ಧಿಸಬಹುದು.
ಈಗ ಸಿಕ್ಕಂತಹ ಬಿಂದು ಯಾವುದು? 2, 2 ಅಂದರೆ ನಮಗೆ ಬೇಕಾದಂತಹ ಸೊಲ್ಯೂಷನ್ ವ್ಯಾಲ್ಯೂ ಪಿ ಅಂತ ತೆಗೆದುಕೊಂಡಿದ್ದೀನಿ. ಎಕ್ಸ್ನ ಮೌಲ್ಯ ಕೂಡ 2 ಇದೆ, ವೈ ವ್ಯಾಲ್ಯೂ ಕೂಡ 2 ಇದೆ. ಸೊ ಈ ಎರಡೂ ಸಮೀಕರಣಗಳನ್ನು ನೀವು ಗಮನಿಸಿ. ಎರಡೂ ಸರಳ ರೇಖೆಗಳು ಎಲ್ಲಿ ಛೇದಿಸಿದೆಯೋ ಆ ಬಿಂದುವನ್ನು ನಾವು ಸೊಲ್ಯೂಷನ್ ಅಂತ ಕರಿಬೋದು. ಅಂದರೆ x+2 ಹಾಗೆಯೇ y ಕೂಡ +2 ಆಗಿದೆ. ಮಕ್ಕಳಿಗೆ ಇನ್ನೊಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬಹುದು. ಈ ಮೂರು ಬಿಂದುಗಳನ್ನು ಒಳಗೊಂಡಂತಹ ಒಂದು ತ್ರಿಭುಜವನ್ನು ರಚನೆ ಮಾಡ್ಕೋಬಹುದು. ಈ ಮೂರು ಬಿಂದುಗಳು ಅಂದರೆ ಪಿ ಅಂದರೆ 2, 2 ಹಾಗೆಯೇ ಇಲ್ಲಿ 1, 0 ಹಾಗೆಯೇ 3, 0 ಈ ಮೂರು ಬಿಂದುಗಳು ಒಳಗೊಂಡಿರುವಂಥದ್ದು ಎಕ್ಸ್ ಅಕ್ಷಕ್ಕೆ ಹೊಂದಿಕೊಂಡಿರುವ ತ್ರಿಭುಜ. ಒಂದು ವೇಳೆ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅನ್ನೋ ಒಂದು ಪ್ರಶ್ನೆಯನ್ನಾದರೂ ಕೇಳಿದ್ರೆ ನಾವು ಇದನ್ನು ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಬೇಕಾದ್ರೆ ಈ ಮೂರು ಕೋಆರ್ಡಿನೇಟ್ ವ್ಯಾಲ್ಯೂಗಳನ್ನು ಬಳಸಿಕೊಂಡು ನಿರ್ದೇಶಾಂಕ ರೇಖಾಗಣದಲ್ಲಿರುವಂತಹ ಸೂತ್ರವನ್ನು ಬಳಸಿ ಕಂಡುಹಿಡಿತೀವಿ. ಅದೇ ರೀತಿ ಇಲ್ಲೂ ಕೂಡ ವೈ ಅಕ್ಷಕ್ಕೆ ಹೊಂದಿಕೊಂಡಿರುವ ಟ್ರಯಾಂಗಲ್ ಯಾವುದಪ್ಪ ಅಂತ ಹೇಳಿದ್ರೆ ಈ ಮೂರು ಬಿಂದುಗಳನ್ನು ಒಳಗೊಂಡಂತಹ ಪಾಲಿಗಾನ್ ಅಥವಾ ತ್ರಿಭುಜ. ಈ ತ್ರಿಭುಜದ ವಿಸ್ತೀರ್ಣವನ್ನು ಕೂಡ ನೀವು ಕಂಡುಹಿಡಿಬಹುದು. ಅಂದರೆ ಪ್ರಶ್ನೆಯನ್ನು ಅರ್ಥೈಸ್ಕೊಳ್ಳಿ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಸೂತ್ರ ಇದೆ, ಅದನ್ನು ಬಳಸ್ಕೊಳ್ಬೋದು. ಗ್ರಾಫನ್ನು ರಚಿಸಿ ಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ನಾವು ಈ ಪಿ ಬಿಂದುವನ್ನು ಕಂಡುಹಿಡಿಯುವವರೆಗೂ ಮಾತ್ರ ಲೆಕ್ಕವನ್ನು ಮಾಡಬೇಕಾಗ್ತದೆ.